ಆಯ್ತಣ್ಣ, ನಿನಗೊಂದು ಸಂತೋಷದ ಸುದ್ದಿ. ಅದೇನಂತ ಬೇಗ ಹೇಳ್ರಪ್ಪ. ನಿಮ್ಮ ಆಶೀರ್ವಾದದಿಂದ ಶಶಿಕಾಂತ್ ಅಣ್ಣ ಆ ಧನರಾಜನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್. ನಾನು ಈ ನಾಡ ತಾಯಿಯ ರಕ್ಷಣೆ ಮಾಡುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟೆನಣ್ಣ. ನೀವು ಆಶೀರ್ವಾದ ಮಾಡಿ. ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ನಿಮ್ಮೆಲ್ಲರನ್ನು ಸಂಬಂಧಿರನ್ನಾಗಿ ಪಡೆದು ಬಂದ ನನ್ನ ಜನ್ಮ ಸಾರ್ಥಕ. ನೀನು ಮ್ಯಾನೇಜರ್, ನೀನು ಪೊಲೀಸ್ ಅಧಿಕಾರಿ. ದೇವರು ನಮ್ಮನ್ನು ಸದಾ ರಕ್ಷಿಸಲಪ್ಪ, ರಕ್ಷಿಸಲಿ. ಅಣ್ಣನ ಶ್ರೀರಕ್ಷೆ ಹಾಗೂ ನಾಡ ತಾಯಿಯ ರಕ್ಷಣೆಯಿಂದ ಪಡೆದು ಬಂದ ಈ ನೆಂಟು ಖಡ್ಗವೆಂಬ ಕಾಕಿ ಲಂಚ ಎಂಬ ರಾಕ್ಷಸರನ್ನು ಕಡಿದು ಹಾಕಿ ನ್ಯಾಯವನ್ನು ರಕ್ಷಿಸುವಂತಾಗಲಿ. ಹೌದಪ್ಪ ಸಹೋದರ, ಜನಗಳ ನ್ಯಾಯ ರಕ್ಷಣೆಗಾಗಿ ನೀ ತೊಟ್ಟ ಈ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ, ತಮ್ಮನೇ ಆಗಲಿ, ಎತ್ತ ಮಾತಾ ಪಿತರೇ ಆಗಲಿ, ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡುವುದೇ ನೀನು ಹಾಕಿರುವ ಈ ಕಾಕಿಯ ಕರ್ತವ್ಯ. ರಾಮವಚನ. ಹೌದಪ್ಪ, ಧನವಂತರ ಕೈ ಕೆಳಕಕ್ಕೆ ಸಿಲುಕದೆ ಅಹಂಕಾರಗಳೆಂಬ ಮದ್ದಾನೆಯನ್ನು ಮದ್ದಿಸಿ ಈ ನಾಡ ತಾಯಿಯ ಕರುಣೆಯ ಕಂದ ನೀನಾದಾಗಲೇ ಲಂಚ ಎಂಬ ರಾಕ್ಷಸರನ್ನು ಕಡಿದು ಹಾಕಿ ಪ್ರಾಮಾಣಿಕತೆ ಎಂಬ ಏಣಿ ಏರುತ್ತಿದೆ. ಕೊಲೆ ಸುಲಿಗೆ ಸ್ತ್ರೀ ಅಪಹರಣಗಳಿಗೆ ಪೊಲೀಸ್ ಬ್ಯಾಟ್ ಸವಾಲಾಗಲಪ್ಪ, ಸವಾಲಾಗಲಿ. ಹೌದಪ್ಪ, ಹೆಣ್ಣು ಹೆಂಡ ರಂಡೆಯರ ಆಸೆಯ ಬಲಿಗೆ ಬೀಳದೆ ಕರ್ತವ್ಯದ ಮೇಲೆ ಭಾರವನ್ನು ಹಾಕಿ ನಡೆದಿದ್ದೆ. ಆದ್ರೆ ನಿನ್ನ ಹೆತ್ತವರು ಮತ್ತು ನಿನ್ನ ಪಡೆದವರ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ನಿಮ್ಮ ಮಾತನ್ನು ಅಕ್ಷರಶಃ ಪಾಲಿಸಿ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಮಂತ್ರವನ್ನು ಸದಾ ಸ್ಮರಿಸುತ್ತಾ ಈ ಮನೆಯ ಕೀರ್ತಿಯೊಂದಿಗೆ ಈ ನಾಡ ಕೀರ್ತಿಯನ್ನು ತರುತ್ತೇನಣ್ಣ. ಆಯ್ತು, ಈಗ ಸಂತೋಷವಾಗಿ ಮದುವೆಯಲ್ಲಿ ಇವರ ಮದುವೆಯ ಕಾರ್ಯ. ಯಾಕೆ ಶಶಿಕಾಂತ್, ಆಗಿನಿಂದ ನೋಡ್ತಾ ಇದ್ದೇನೆ, ಮೌನವಾಗಿ ನಿಂತು ಬಿಟ್ಟಿಯಲ್ಲ, ಯಾಕೆ? ನಿನಗೇನಾದರೂ ಮದುವೆ? ಅಣ್ಣ, ಈ ನಿನ್ನ ತಮ್ಮನನ್ನು ಕ್ಷಮಿಸಣ್ಣ. ಅಂದರೆ ನೀನು ಯಾವುದಾದ್ರೂ ಹುಡುಗಿನ ಪ್ರೀತಿ ಮಾಡಿಗೆನೋ ತಮ್ಮ? ಹೌದಣ್ಣ, ಈ ಊರ ಶ್ರೀಮಂತ ಧನರಾಜರ ತಂಗಿ ಸುನೀತಾಳನ್ನು ಪ್ರೀತಿಸ್ತಾ ಇದ್ದೀನಿ. ಅನುಮತಿ ಕೇಳ್ತೇನೋ ಹುಚ್ಚ? ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈ ಇಟ್ಟಿದ್ದೀಯಲ್ಲ, ಹೇಳಬೇಕು. ಅಣ್ಣ, ಈ ನಿಮ್ಮ ತಮ್ಮನ ಮಾತಿನ ಮೇಲೆ ನಿಮಗೆ ಅದನ್ನು ನಾನು ಯೋಚಿಸಬೇಕಾಗಿಲ್ಲ. ಹಿಂದಿನ ನನ್ನ ಹಳೆಯ ಘಟನೆಯನ್ನು ಯೋಚಿಸಬೇಕಾಗಿದೆ. ಅಣ್ಣ, ನಿಮಗೆ ಈ ಮದುವೆ ಇಷ್ಟವಿಲ್ಲದಿದ್ದರೆ ಬಿಟ್ಟು ಬಿಡಿ. ಆಗಲ್ಲ ಸಹೋದರ, ತಲಾಂತರದಿಂದ ವಿರೋಧಿಗಳಾಗಿ ನಡೆದು ಬಂದ ನಮ್ಮ ಅವರ ಮನೆತನದಲ್ಲಿ ಆ ಹೆಣ್ಣನ್ನು ಶ್ರೀಮಂತ ಧನರಾಜ ನಮಗೆ ಕೊಡುತ್ತಾನೋ ಇಲ್ಲವೋ ಎಂಬುದರ ವಿಚಾರ ಮಾಡಬೇಕಾಗಿದೆ. ಆ ವಿಚಾರ ಒತ್ತಟ್ಟಿಗಿರಲಿ. ಮೊದಲು ಇವರ ಮದುವೆಯ ಕಾರ್ಯ ಮುಗಿಸ್ತೀನಿ, ನಡೆಯಿರಿ. ಏ ಧರ್ಮರಾಜ, ಒಂದು ತಕ್ಷಣ ಹಣ ಒಗೆದು ಖರೀದಿ ಮಾಡಲಿಕ್ಕೆ ನನ್ನ ತಂಗಿಯನ್ನು ಬಾಜಾರದಾಗಿಟ್ಟು ಮಾರೋ ಹಣ್ಣಂತ ಇದೆಯಾ? ಹಿರಿಯಣ್ಣಾದ ನಿನಗೆ ತ್ರಾಸು ಬರಬಾರ್ದೊಂದು ಸ್ವತಃ ನಾನೇ ಇಲ್ಲಿಗೆ ಬಂದಿದ್ದೇನೆ. ಪರವಾಗಿಲ್ಲ ಶ್ರೀಮಂತರೇ, ಪರವಾಗಿಲ್ಲ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ, ಎಲ್ಲ ಕೂಡಿ ವಿಚಾರ ಮಾಡೋಣ. ಆ ವಿಚಾರಣೆ ಮಾತುದಿಂದ ನನ್ನ ತಂಗಿಗೆ ನಿಮಗೆ ನಡೆದಿದ್ದೇ ಇದೆ ಅಂತ ಮತ್ತೆ ನನ್ನ ಹೊಸ ಕಂಡೀಷನ್ಗೆ ಒಪ್ಕೊಂಡ್ರು ಮಾತ್ರ. ಇಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ? ಇವರ ಪ್ರೇಮ ಎಂಬುದು ಹೂದೋಟಕ್ಕೆ ಬೆಂಕಿನ ಹಚ್ಚಿ ಬಿಡ್ತಾನೆ. ಮಾಡಬೇಡಿ ಶ್ರೀಮಂತರೇ, ಹಾಗೆ ಮಾಡಬೇಡಿ. ತಿಳಿಯದೆ ಹುಡುಗರು ತಪ್ಪು ಮಾಡಿಬಿಟ್ಟಿದ್ದಾರೆ. ಅದೇನೇ ಇದ್ರು ನಿಮ್ಮ ಕಂಡೀಷನ್ ನಾನು ಮೊದಲು ಒಪ್ಪಿಕೊಳ್ತೀನಿ. ನಿಮ್ಮ
ನಿಮ್ಮ ತಂಗಿ ನನ್ನ ಸೊಸೆಯಾಗಬೇಕು ಅಷ್ಟೇ. ಹಾಗಂತವೇ ಕೇಳು. ಕಂಡೀಷನ್ ನಂಬರ್ 1, ನಿನ್ನೊಬ್ಬ ಹೊರತು ಇವ್ರು ಯಾರು ಇಲ್ಲಿ ಇರ್ಕೂಡ್ದು. ತಮ್ಮಂದಿರ ನೀವು ಸ್ವಲ್ಪ ಗಿರಿಜನ್ ಜೊತೆ ಒಳಗಡೆ ನಡ್ರಪ್ಪ. ಹಾಗಂದರೆ ಗಣ್ಣ ಮೊದಲೇ ಇದನ ರಾಜ ಮನೆ ಮುರ್ಕಂದ ನಮಗ ಯಾವ್ದಾದ್ರೂ ಮನೆ ಮುರಿಯೋ ವಿಚಾರ ಹೇಳಿದರೆ ಅದೆಲ್ಲ ಆಗೋದಿಲ್ಲ. ಅದೇನೇ ಇದ್ದರೂ ಇಲ್ಲೇ ಹಿಡಿದು ಬಿಡಲು. ಶಂಕರ್, ಇದು ನಿಮ್ಮ ಹಿರಿಯಣ್ಣನ ಆಜ್ಞೆ. ನೀವೆಲ್ಲ ಒಳಗಡೆ ಹೋಗಲೇಬೇಕು. ಹಾ, ಹೇಳಿ ಶ್ರೀಮಂತರೇ, ಹೇಳಿ ಹೇಳಿ. ಮಿಸ್ಟರ್ ಧನರಾಜ್, ಕಂಡೀಷನ್ ನಂಬರ್ 2, ನನ್ನ ತಂಗಿ ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಅವಳಿಗೆ ಹೋಗಿ ಮಾತನಾಡಬಾರದು. ಕಂಡೀಷನ್ ನಂಬರ್ 3, ನನ್ನ ತಂಗಿ ಸೇವೆ ಮತ್ತು ಗಿರಿಜ ದಾಸಿ ಅಂತಲೇ ಸೇವೆ ಮಾಡಬೇಕು. ಕಂಡೀಷನ್ ನಂಬರ್ 4, ನಿನ್ನ ರಕ್ತ ಕುಡಿದು ಬಿಡುತ್ತೇನೆ ಮಗನೇ. ದೇವರಂತಿರುವ ನನ್ನ ಅಣ್ಣ ನಿನ್ನ ತಂಗಿ ಸೇವೆ ಮಾಡಬೇಕೆ? ನಿನ್ನ ಜೀವ ಸತ್ಯವಂತನಲ್ಲ. ಮನೆಗೆ ಬಂದ ದೇವರಂತ ಅತಿಥಿಯ ಮೇಲೆ ಕೈ ಮಾಡಬಾರದು. ಕೈ ಬಿಡದಿದ್ದರೆ ನನ್ನ ಆಣೆಯಾಗಿದೆ. ಇಲ್ಲ ಇಲ್ಲ, ಈಗ ನಿನ್ನ ಆಣೆಯನ್ನು ಹಿಂತೆಗೆದುಕೊಂಡರೆ ಒಕ್ಕಿನಿಂದ ಕಿಕ್ಕಿರಲು ಪ್ರಶ್ನೆ ಹಾಕಿರುವ ಇವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ನೈವೇದ್ಯ ಹಿಡಿದು ಬಿಡುತ್ತೇನೆ. ಅಂತ ತಿಳಿಯ ಬಡವ ಎದುರಾಗುತ್ತಾ ಹೋದರೆ ನಿನ್ನನ್ನು ಭೇಟಿಯಾಡುವ ಬೇಟೆಗಾರನಾಗಿದ್ದನೆಂಬುದು ಮಾತ್ರ ಮರೆಯಬೇಡ. ಅಪ್ಪಳಿಸಿ ಬರುವ ಸಮುದ್ರದ ಅಲೆಯನ್ನು ತಡೆದು ನಿಲ್ಲಿಸಬಲ್ಲ ಈ ಶಂಕರನಿಗೆ ಸವಾಲು ಹಾಕಿದರೆ ಆ ಬೇಟೆಗಾರನ ಸೀಟನ್ನು ಹೇಗೆ ಬದಲಿ ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಮಗನೇ. ಮಿಸ್ಟರ್ ಧರ್ಮರಾಜ, ನಿನ್ನ ತಮ್ಮನ ಮೋಸ ಕೇಳ್ತನಿಂದರೆ ಯಾವ ಕಾರ್ಯ ಕೈಗೂಡಲಾರದು. ಕಂಡೀಷನ್ ನಂಬರ್ 4, ಇದನ್ನು ಸ್ವತಃ ನನ್ನ ತಂಗಿ ಮುಂದೆ ಹೇಳಿ ಕಳಿಸುತ್ತೇನೆ. ಇದಕ್ಕೆ ಪ್ರಾಮಾಣಿಕವಾಗಿ ಒಪ್ಪಿದರೆ ಇವರ ಮದುವೆ, ಇಲ್ಲ ಅಂದರೆ ಹುಚ್ಚುಗೋರಾಗಿ ಹೋಗುತ್ತೆ. ಇದು ಮಾತ್ರ ದಾಸಿಟ್ಕೋ. ಆಯ್ತು ಶ್ರೀಮಂತರೇ, ಆಯ್ತು. ನನ್ನ ಮಾರುತೇಶ್ವರನ ಸಾಕ್ಷಿಯಾಗಿ ಹಾಗೂ ನಮ್ಮೂರ ಗ್ರಾಮ ದೇವತೆಯ ಉಡುತಪ್ಪನ ಸಾಕ್ಷಿಯಾಗಿ ನಿಮ್ಮದೇನೇ ಕಂಡೀಷನ್ ಇದ್ರು ನಾನು ಒಪ್ಪಿಕೊಳ್ತೀನಿ. ಮೊದಲು ನಿಮ್ಮ ತಂಗಿಯನ್ನು ಕರೆಯಿಸಿ ಮುಗಿಸಿ ಬಿಡ್ರಿ ಈ ಮದುವೆಯ ಕಾರ್ಯ. ಲೆಕ್ಕಾಚಾರಿ, ಲೇ ಲೆಕ್ಕಾಚಾರಿ, ದನರ ತಂಗ್ಯಾರ ಕೂಡ ಆಚಾರ್ಯಪ್ಪನ್ ಪೂಜಾರಪ್ಪನ್ 2 ಸಿಪ್ಪಿಲ್ಲದ ತೆಂಗಿನಕಾಯಿ, 4 ಮಾಲೆ, 1 kg ಸೇಬು ಹಣ್ಣು, 1 kg ಮೂಸಂಬಿ ಹಣ್ಣು, ಕುಂಕುಮ, ಅರಿಶಿನ, ಅಕ್ಕಿ ಕಾಳು ಎಲ್ಲ ಪದ್ಧತಿ ಸರಿ ಕರ್ಕೊಂಬಂದನ್ರಿ. ಅದು ಒಂದು ಪೂಜಾರಪ್ಪನ ಕರ್ಕೊಂಬರೋದ್ಗೆ ಛೇ 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 ಏನು ನಿಧಿ ಎಬ್ಬಕ್ಕೆ ಹೋಗಿದ್ನ, ಏನು ನಿಧಿ ಮೇಲೆ ಕುಂತದ್ನ, ಏನು ಅದ್ರ ಮೇಲೆ ತಮ್ಮಂದಿರು ಬಂದ್ರು. ಹುಡುಕೊಂಬರೋದ್ಗೆ ಪೂಜಾರಪ್ಪನ್ನ ಇಷ್ಟಾತ್ರಿ. ಸಾಕಾಗೋತ್ರಿ ಈ ಊರಿಗೆ ಬರ್ಬೇಕಾದ್ರೆ. ಚೀ ಏನ್ರಿ ನಮಗೆ ಆ ಬಿನ್ನಕ್ ಬಾ ಈ ಬಿನ್ನಕ್ ಬಾ ಹೋಗಿ ಸಾಕಾಗೋತು. ಅದ್ರಲ್ಲಿ ಕೊಳ್ಚರು ಜಂಗಣ್ಣವ್ರ ಅಂದ್ರ ಬಾಳ ಮಂದಿ ಐತ್ರಿ ಈ ಕತ್ತೇಬಿನೂರಾಗ. ಭಾಳ ಭಕ್ತರಪ್ಪ ನೀವು ಅಲ್ರಿ ಅವರು ಎಲ್ಲ ಮುಗಿಯತ್ಗೆನ 11 ರೂಪಾಯಿದಾಗ ಎಲೆಯಾಗ ಇಟ್ಟು ಕಾಲ್ ಬಿದ್ದು ಬಿಡ್ತಾರ ನೋಡ್ರಿ. 11 ರೂಪಾಯಿ 101 ರೂಪಾಯಿ ರೀ ಹುಡುಗರ. ಯಾವ ಮನಿಗೆರ ಹೋಗು, ಕೊಳ್ಚರ್ ಮನಿಗೆರ ಹೋಗು, ಜಂಗಣ್ಣವ್ರ ಮನಿಗೆರ ಹೋಗು, ಬೈರದ 11 ರೂಪಾಯಿ. ಎಂದೆಲ್ಲ ಬಿಡ್ರಿ ಅವರೆಲ್ಲ ಜಗನ್ನ ಜೋಳಿಗೆ ಹಾಕ್ಯಂತ ಹೋಗಿ ಉಂಡಾರ ಅಂತ ನೀವು ಜಗನ್ನ ಮನೆಗೆ ಹೋಗಿದ್ದಂತೀರ. ಹಂಗಂದ್ರಿ ನಮ್ಮ ಬಡರಾಮಪ್ಪ ರಥ ಮೊದಲಲ್ರಿ ಆಗಿ ಬಾಳದು ನೋಡ್ರಿ ಪೂಜಾ ಮಾಡಾಕ
ನಾನಾ ಬೇಕು ಅಂದಂಗ ನಮ್ಮ ಕೊಚಿ ಸಿರೇವಮ್ಮ ಗೊಣೆಪ್ಪ ಜಯಂತಿ ಅಯ್ಯೋ ಹಾ ಸ್ವಾಮಿ ಏನೋ ಬೇಕಪ್ಪ ಯಾಕಂದ್ರ ನೀನು ಅಷ್ಟು ಚಂದ ಮಾಡ್ತೀವಿ ಏನಪ್ಪ ಗುರು ಪೂಜಾ ಹಾ. ತಪ್ಪು ತಿಳ್ಕಬೇಡ ತಿರುಪತಿ ಅಂದಂಗ ನಿನ್ನೆ ನಾವು ರಾತ್ರಿ ನಿಧಿ ಹಬ್ಬಕ್ಕೆ ಹೋಗಿದ್ದು ರೀ ಏನ್ರಿ ಸುಬ್ರಹ್ಮಣಿ ಅದನಲ್ರಿ ಜಂಗಣ ಸುಬ್ರಹ್ಮಣಿ ಹಾ ಆಮ್ಯಾಗ ಹಾಲೇಶ್ರಿ ಯಾವ್ರಿ? ಸೂರ್ಯನಿಗೆ ಹಾಲೇಸಿ ಹಾ ಅಂದಂಗ ನಮ್ಮ ಅಡಿಯಪ್ಪಜನ್ ಮಗ ಚೆನ್ನಪ್ಪ ಯಾ ಚೆನ್ನಪ್ರಿ ಅಡಿಯಪ್ಪಜನ್ ಮಗ ಚೆನ್ನಪ್ಪ ಹಾ ಹಾ ಅವರೆಲ್ಲ ನಿಮ್ ಶಿಷ್ಯಗಳೇನ್ರಿ ಇವ್ರೆಲ್ಲರೂ ಸೇರ್ಕೊಂಡು ನಿಧಿ ಹಬ್ಬಕ್ಕೆ ಹೋಗಿದ್ರಿ ನಾವು ಹೌದ್ರಿ ಬನ್ನಿ ಮಟ್ಟಿದಾರ ಹೋದ್ವಿ ನಾವು ಅಂದಂಗ ಪಜಿ ಶಿವಣ್ಣ ಮಗ ಮಹೇಶಿ ಸಂಜೋತಣ್ಣ ಬ್ಯಾಡ್ತಮ್ಮ ನಿಧಿ ಹಬ್ಬಕ್ಕೆ ಹೋಗ್ಬೇಡ ನಮ್ಮ ಊರಾಗ ನೀವು ನಿಧಿ ಎದ್ದಿದ್ದ ಕರೆಯವಾದ್ರ ಭಾಳ ವಜ್ಜಾಗತಿ ಅಂದ್ರು ಅಂದಂಗ ನಿಧಿ ಎಬ್ಬಿದ್ರಿ ನಾವು ರಾತ್ರಿ ಹೌದ್ರಿ ಎದ್ದಟಿಯನ 60 kg ಮ್ಯಾಲಿತ್ತು ನೋಡ್ರಿ ಕೊಡಪಾನ ಎಲ್ಲಿ ಇಟ್ರಿ ಅವನು ಅದನ್ನ ಹೊತ್ಕೊಂಡ್ ಬಂದಿವ್ರಿ ಹೌದ್ರಿ ಸೂರ್ಣಿಗೆ ಅಲ್ಲೇ ಹೊತ್ಕೊಂಡ ಸುಬ್ರಹ್ಮಣಿ ಇಲ್ತಮ್ಮ ನಾನ ಹೊತ್ಕೊಂತಾನಿ ಅಂದ ಆತಪ್ಪ ನೀನ್ ಅರ್ಧ ಹೊತ್ಕೊಂಡ್ ಬರ್ರಿ ಬನ್ನಿ ಮಾಡಿದಾರಾಗ ಮಕರ ಬಿದಾರ ಕ್ಲಾಸ್ನ್ಯಾಗ ಕೂರೋನ ಸಾಂಬಾರ್ ಮುತ್ಯನೂ ಬರ್ತಾನ ಹಾಳ್ನೂರು ಬಸ್ಸೇನೋ ಬರ್ತಾನ ಕಳ್ಳಿ ಸುರೇಶಪ್ಪ ಮಾವ ಪಂಚಾಯತಿ ಮಾಡಿದ ಮಾಡೋತಿಯನ ತಮ್ಮ ತಿರುಪಿಗೆ ಮಂದಿರಿ ಇಳುವರಿ ಅನ್ನದ್ದು ಒಂದಾ ಸೊನ್ನೆ ಮಠ ಮಾಯನಾಥ ಕೊಡಪಾನ ಅದು ಇಳಿದಾತ್ರಿ ಎಲ್ಲ ಮಾಡ್ಕೊಂಡು ಬರವತ್ರಿ ಇಷ್ಟೊತ್ತ ಆತ್ ನೋಡಪ್ಪ ಗೊತ್ತಾತಲ್ರಿ ಏನಾತ ಹೊಟ್ಟೆ ಯಾಕಂತವೆ ಪಾಪ ನಮ್ ದನಿ ತಂಗಿದ ಮದುವೆ ಐತ್ರಿ ಗಡ ಮದುವೆ ಮಾಡ್ಕೊಡ್ರಿ ಶುರು ಮಾಡ್ಯಾ ಬಿಡಣ ಚಲೋ ಮಾಡ ಕಿಲೋ ಬಿತ್ತು ಜಡಿ ಧರ್ಮರಾಜ ತಮ್ಮ ತಮ್ಮ ಹಾಸನಕ್ಕೆ ಜೋಡಿಯಾಗಿ ಕುಂದ್ರಸವ್ರನ್ನ ಮದುವೆ ಭರ್ಜರಿಯಾಗಿ ಮುಗಿದು ಹೋಗಲಿ. ಆಚಾರ್ಯವರೇ ಮಂತ್ರ ಪ್ರಾರಂಭಿಸೋಣ ಫಸ್ಟ್ ಹಾರವನ್ನು ಬದಲಾಯಿಸೋಣ ಹೇಳಬೇಕು ತಾವು ಎದ್ದೇಳಿ ಮದುಮಕ್ಕಳು ತಾವೇ ಹಾರ ಚೇಂಜ್ ಮಾಡಿದಂತೆ ನೀವು ಹಾರವನ್ನು ಚೇಂಜ್ ಮಾಡೋಬಿಟ್ಟು ನೀವೇ ಹಾಕೋಬಿಟ್ರಿ ಹೇಗೆ ನಾವು ಸ್ವಲ್ಪ ನೋಡ್ಬೇಕು ತಾನೇ ನಿಮ್ದು ಹಾರವನ್ನು ಬದಲಾಯಿಸೋದು ಓಕೆ ಅರ ಓಂ ತದವೆ ಲಗ್ನಂ ಸುಖಿಯಂತೋ ದೇವಾ ನಿಲ್ಲಿಸು! ಹಳಿಯನಿಗೆ ವರ ಉಪಚಾರ ಒಂದು 10 ತೊಲೆ ಚೈನ್ ಸರ ಸಾಕಪ್ಪ ಚಲೋ ನಿಮ್ಮನ್ನ ಹಾಕಿ ಸೋಸಿ ಈಗ ಸಮಾಧಾನ ಆತ್ ನೋಡ್ರಿ ದನಿಯಾಗ ಕಾಲ್ತಂಗಾಗತ್ತೆ ಇಬ್ಬಾರು ಬಂಗಾರ ಮುತ್ತುದಂಗದ ಸೋಸಿ ಪೂಜಾರಿ ಮಂತ್ರ ಪ್ರಾರಂಭಿಸಿ. ಮತ್ತೆ ತಡ ಮಾಡೋಣ ಹೊಡಿ ಇಪ್ಪಟ್ಟೆ ಸಾಯಾಗ ಮಜ್ಜಿಗೆ ಕಾಲ್ಸಿ
ಲಗ್ನಂ ಸುಧೀನಂತೋ ದೇವಾ ತಾರಾವಲಂತೋ ದೇವಾ ಚಂದ್ರವಲಂತೋ ದೇವಾ ಪಾರ್ವತಿ ಪರಮೇಶ್ವರ ಸಾವಧಾನ 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 ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ 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 ಮಹಾದೇವ. ಅಂದಂಗ ಈ ಸ್ವಾಮಿದು ದಕ್ಷಿಣ ಕೊಟ್ಟು ನಮ್ಮನ್ನ ಮುಂದೆ ಕಳಿಸ್ಬಿಡಿಯಪ್ಪ. ಪಾಪ ಬಾರೋ ಧರ್ಮಣ್ಣ, ಪಾಪ ತಮ್ಮಂದ್ರ ಮದುವೆ ಮಾಡಿ ಪಾಪ ಸ್ವಾಮಿಯವ್ರಿಗೆ ದಕ್ಷಿಣ ಕೊಡು. ತೆಗಿರಿ ಪತ್ರಣ ತೆಗಿರಿ ಬಡ ಬಡ. ಗಿರಿಜಾ, ಯಾಕಮ್ಮ ಕಣ್ಣಲ್ಲಿ ನೀರು? ತುಂಬಿದ ಮಂಟಪದಲ್ಲಿ ಹಾಗೆಲ್ಲ ಕಣ್ಣೀರು ಹಾಕಬಾರ್ದಮ್ಮ. ನೀವೆಲ್ಲರೂ ನಗು ನಗುತ್ತ ಸುಖ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಗಿರಿಜಾ, ನಗು ನಗುತ್ತ ನಿಮ್ಮ ಯಜಮಾನ್ರ ಹೆಸರನ್ನ ಹೇಳಮ್ಮ. ಆ ಚಂದ್ರನ ಪ್ರಕಾಶದಲ್ಲಿ ನಮ್ಮವರಿಗೆ ಬೆಳಕನ್ನು ನೀಡುತ್ತಾ ಬೆಳ್ಳಿ ಚುಕ್ಕಿಯಾಗಿರುವ ನನ್ನ ಪತಿದೇವರು ಶಂಕರ್. ಅತ್ತಿಗೆ ಹೆಸರು ನೀನು ಹೇಳು ಶಂಕರಣ್ಣ. ಹೇಳ್ತೀನಿ ಶ್ರೀಕಾಂತ್, ಕಷ್ಟಕ್ಕೆ ಕುಗ್ಗದೆ ನಿಷ್ಠೆಗೂ ಜಗ್ಗದೆ ಸದಾ ನನ್ನ ಮನೆಯ ಬೆಳಗಳು ಬರುತ್ತೇಳೋ ಗಿರಿಜಾ. ಇವ್ರಿಗೆ ಗೊತ್ತಿತ್ತಾನಲ್ಲ ಮನೆ ಕೇಳ್ಕೊಂಬಂದಾನ ಇಲ್ಲಿ ಆಟ. ನೀವ್ರೇ ಶಶಿಕಾಂತ್ ಅಪ್ಪನವರ ಇಲ್ಲಾಡ್ರಿ ತುಳೋ ತಂಗ ಒಡೆ ಪುಟ್ಟು ಹೇಳ್ರಿ 4 ಮಂದ್ಯಾಗ ಅವ್ರ ಹಂಗ ಮನೆಗೆ ಹೋಗೋ ಮುಂದಂಗ ಪಿಟಿ 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 ಅನ್ಕಂತಾನ ಹೋಗಿರ್ಬೇಕು. ಏನೋ ಹೇಳ್ದ ಶಶಿಕಾಂತಪ್ಪ, ಏನೋ ಹೇಳ್ದ ಶಶಿಕಾಂತಪ್ಪ ಅಂತದೊಂದು ಹೇಳ್ರಿ. ಹಗ್ಗ ನೋಡಿದ ಮಗ್ನಿಗೆ ಬರ್ತಾಳಂತ ಜಡ್ರಿ. ನನ್ನ ನಿತ್ಯ ಬಾಳಿನ ಜ್ಯೋತಿ ಸುನೀತಾ. ಅವರ ನೀವ್ರಿ ಇಂಥ ಸಭೆದಾಗ ನಿಮ್ಮ ಹಸ್ಬೆಂಡ್ ಹೆಸರು ಹೇಳೋದು ನಿಮ್ಮ ಪುಣ್ಯ ರೀ. ಏನು ನಮ್ಮ ಅಕ್ಕಂಜರು ಕುಂತಾರ ನೋಡ್ರಿ, ಅವ್ರ ಮನೆಗೆ ಹೋಗೋ ಮುಂದೆ ಬೆಳಗ ಮುಂಜಾನೆ ಹಂಗಾಗಿ ತೆಲಿ ಕೆರ್ಕಂತಾನೆ ಹೋಗಿರ್ಬೇಕು. ನಮ್ಮವನಂತ ಎಂತ ಒಡಪ್ ಹೇಳಿದ್ಲು. ನಾನು ಎಲ್ಲರೂ ಹೋದಾಗ ಹೇಳ್ತಿದ್ದೆ ಅಂಥದ್ದೊಂದು ಜಡಿರ್ರಿ. ಹೇಳ್ತಿದ್ದೆ ಅವ್ರು ಬರ್ದ್ರದ್ದು ಇಟ್ಟು ಐತೆ ಅದ ಹೆಂಗ್ ಹೇಳ್ಬೇಕು? ಆದ್ರೆ ಜೋಡ್ಸ್ಕೊಂಡು ಹೇಳ್ಬೇಕ್ರಿ. ಜೋಡ್ಸ್ಕೊಂಡ್ ಹೇಳ್ಬೇಕು. ಹ್ಞೂನ್ರಿ. ನೀ ಕಲಿಸ್ಬಿಟ್ಟಿ ಅಂದ್ಮೇಲೆ ನಾನು ಹೇಳ್ದೆ ಇರ್ತೀನ. ಹೇಳ್ರಿ. ಹೇಳ್ತೀನಿ ಕೇಳಿ. ಹಣೆಗೆ ಕುಂಕುಮ ಚೆನ್ನ, ವಾಹ. ನೆಲಕ್ಕೆ ಹಸಿರು ಚೆನ್ನ, ವಾಹ. ಕೊರಳಿಗೆ ಮಾಂಗಲ್ಯ ಚೆನ್ನ, ನನ್ನವರು ನನಗೆ ಚೆನ್ನ ಶಶಿಕಾಂತ್. ನಾ. ಗುಣದಲ್ಲಿ ಗುಣಶೇಖರ ನನ್ನ ಶಶಿಕಾಂತ್. ಶಭಾಷ್ ತಂಗಿ. ಅಣ್ಣ ಇವರು ವರದಕ್ಷಿಣೆ ಕೊಡಬೇಡ, ಹೂವಿನ ಚಂಡು ಹೂ ತಂದಾರ. ಶ್ರೀಮಂತ್ರಿ, ನೀವು ಇವ್ರ ಜೊತೆ ಒಳಗಡೆ ಬಂದ್ಬಿಡಿ. ಪ್ರಸಾದ ಇದೆ ಏನಲ್ಲ ಒಳ ಅಲ್ಲೇ ಮನೆ ಮುಂದೆ ತಗೊಂಡು ಬಂದವ್. ಏನಿಲ್ಲ ಮನ್ಯಾಗ ನೀವೆಲ್ಲರ ಹಿರಿಯರಿಗೆ ನಮಸ್ಕಾರ ಮಾಡಿ ಪುಣ್ಯ ಕಟ್ಕೊಳ್ರಪ್ಪ. ಶುಭಾಶಯ
ಎದ್ದೇಳ್ಬಾರ್ದು. ಮುಂದಿನ ಕೆಲಸ ನಾನು ನೋಡ್ತಾನೆ. ಗದ್ದಮ್ಮವ್ರೆ ಪರಿಮಳ ಪರಿಮಳ. ಓ ತಂದೆ ದಯಾಸಾಗರ, ಶಾಂತಿಯುತವಾದ ನಿನ್ನಾಗರದಲ್ಲಿ ಕ್ರಾಂತಿ ಪ್ರಾರಂಭವಾಯಿತಲ್ಲೋ ತಂದೆ. ಮಾನಸಿಕ ಭ್ರಾಂತಿ ಬಿಡಿಸಬೇಕೆನ್ನುವ ನನ್ನ ಛಲದಲ್ಲಿ ಧನರಾಜನೆಂಬುವನು ನನ್ನೊಂದಿಗೆ ನೆಂಟಸ್ಥಿತಿ ನನ್ನ ಬಲವನ್ನೇ ಕಸಿದುಕೊಂಡು ಬಿಟ್ಟ. ಏನು ಮಾಡಲಿ ತಂದೆ, ಏನು ಮಾಡಲಿ? ಅಣ್ಣನ ಒಡಲೆ ಬಂಗಾರದ ಕಡಲೆಂದು ನಂಬಿ ಬಾಳಿ ಬದುಕುತ್ತಿರುವ ನನ್ನ ಬಾಳಿನಲ್ಲಿ ಉಳಿ ಎಲ್ಲ ಕರ್ಮದ ಮಳೆ ಕರೆಯುವುದು. ನನಗೊಂದು ತಿಳಿಯದಾಗಿದೆ, ನನಗೊಂದು ತಿಳಿಯದಾಗಿದೆ. ಧರ್ಮರಾಜನೆಂಬ ಪವಿತ್ರ ಹೆಸರಿಗೆ ಕೀರ್ತಿ ಸಿಗಬೇಕಾದರೆ ನಾನವನ ಕಂಡೀಷನ್ ಪ್ರಕಾರ ನಡೆಯಲೇಬೇಕು. ಅಂದಾಗ ನಾನು ಈ ಪವಿತ್ರ ನೆಲದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಮನೆಯ ಯಜಮಾನ ಹಿರಿಯ ಮಾವ ನನ್ನ ಕಿರಿಯ ಸೊಸೆಯ ಕೈಕಾಲುಗಳನ್ನು ಒತ್ತಿ ಸೇವಕನಂತೆ ಸೇವಾ ಮಾಡಿದಳೆಂದು ಊರಿಗೂರೇ ಕೂಗಿದರು. ನನ್ನ ತಮ್ಮನ ಸಲುವಾಗಿ ನಾನವಳ ಸೇವೆ ಮಾಡಲೇಬೇಕು. ಓಹೋ, ನಾಳೆ ನನ್ನ ತಮ್ಮ IPS ಅಧಿಕಾರಿಯ ಇಂಟರ್ವ್ಯೂ. SP ಆಗಿ ಬರಲಿರುವ ಶಂಕರನ ಖರ್ಚು ಹಣ ಹುಡುಕಬೇಕು. ಏನು? ಧನರಾಜನನ್ನು ಕೇಳು. ಬೇಡ ಬೇಡ, ಇಲ್ಲ ಇಲ್ಲ, ಕೇಳ್ತೀನಿ. ಬೇಡ ಬೇಡ ಧರ್ಮರಾಜ, ಬೇಡ. ಈಗ ತಾನೇ ನೆಂಟಸ್ತಿಕೆ ಮಾಡಿರುವೆ. ಅವರು ನಿನಗಾಗಿ ಹಲ್ಲವಸೆಯುತ್ತಾ ಇದ್ದಾನೆ. ಮತ್ತೆ ಹಣ ಕೇಳಬೇಡ. ನಿನಗೆ ನಿನ್ನ ಅಭಿಮಾನ ಮುಖ್ಯ, ನಿನ್ನ ಅಭಿಮಾನ ಮುಖ್ಯ, ನಿನ್ನ ಹಿರಿಗುಣ ಮುಖ್ಯ. ಹೌದು, ನನಗೆ ನನ್ನ ಅಭಿಮಾನ ಮುಖ್ಯ. ನನಗೆ ನನ್ನ ಹಿರಿಗುಣ ಮುಖ್ಯ. ಮೊದಲೇ ಅವನು ನನ್ನ ತಮ್ಮನ ವೈರಿ. ಅವನನ್ನು ನಾನು ತಿರುಗಿ ಹಣ ಕೇಳಲೇ? ಇಲ್ಲ ಇಲ್ಲ, ನನ್ನ ತಂದೆ ಗಳಿಸಿದ 24 ತೊಲೆ ಚಿನ್ನವಿದೆ. ಅದನ್ನು ಮಾರಿದ್ರಾಯ್ತು, ಅದನ್ನು ಮಾರಿದ್ರಾಯ್ತು. ಹುಚ್ಚ, ನಿನ್ನ ತಮ್ಮನ ನೌಕರಿಗಿಂತ ನಿನ್ನ ಅಭಿಮಾನವೇ ಮುಖ್ಯವಲ್ಲ. ನಿಮ್ಮ ತಮ್ಮಂದಿರಿಗಾಗಿ ನಿನ್ನ ಪ್ರಾಣವೇ ಮೀಸಲಿದೆ. ಹೋಗು, ತಡ ಮಾಡದೆ ಹಣ ಕೇಳಿ ಬೆಳಗಿಸು ನಿನ್ನ ತಮ್ಮಂದಿರ ಬಾಳನ್ನು.
ನಿನ್ನ ತಮ್ಮನಿಂದ ಈ ಜಗವನ್ನು ಹೌದು 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 ಮತ್ತೆ ನನ್ನ ರಾಜನನ್ನು ಅವಮಾನಗೊಳಿಸಿದರೂ ಚಿಂತೆ ಇಲ್ಲ. ಅವನಿಂದ ಹಣ ಪಡೆದುಕೊಂಡು ಈ ನಾಡಿ ನಡುಗುತ್ತಿರುವ ಈ ಜನತೆಗೆ ನನ್ನ ತಮ್ಮಂದಿರಿಂದಲೇ ಶಾಂತಿ ಸಿಗುವ ಹಾಗೆ ಮಾಡಲೇಬೇಕು. ನನ್ನ ತಮ್ಮಂದಿರಿಂದಲೇ ಈ ನಾಡಿಗೆ ಶಾಂತಿ ಸಿಗುವ ಹಾಗೆ ಮಾಡಲೇ